ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮರಿಯಮಾಲ. ಬನ್ನಿ ಇವತ್ತಿಂದ ಈ ಒಂದು ರಿಬ್ಬನ್ ಫೆದರ್ ಯಾವ ರೀತಿ ಮಾಡೋದಂತೇಳಿ ನೋಡೋಣ. ನಾನು ಬ್ಲೂ ಕಲರ್ ತೊಗೊಂಡಿದ್ದೀನಿ. ಲಾಸ್ಟ್ ಹಿಂದಿನ ವೀಡಿಯೋದಲ್ಲಿ ನೀವು ನೋಡಿರ್ತೀರ. ಒಂದು ಸ್ಟಾರ್ಟಿಂಗ್ ತಿಕ್ಕಾಗಿರುತ್ತೆ, ಒಂಥರ ಜಿಗ್ಜಾಗ್ ಆಗಿ, ಅಲ್ಲಿ ಒಂದು ಎಳೆ, ಆ ಒಂದು ಎಳೆನ ತೊಗೊಂಡ್ರೆ ನೀವು ಈ ಒಂದು ರಿಬ್ಬನ್ ಫೆದರ್ ಮಾಡೋದು ತುಂಬಾ ಈಸಿ ಆಗುತ್ತೆ ನಿಮಗೆ. ಫಸ್ಟ್ ಆ ಎಳೆನ ನಾವು ತೆಗೆದುಬಿಡಬೇಕು. ಅದು ತೆಗೆದು ಆದಮೇಲೆ ಏನು ಮಾಡಬೇಕು ಅಂದರೆ ಈಕ್ವಲ್ ಆಗಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕು. ಈ ಕಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಈ ಒಂದು ರಿಬ್ಬನ್ ಸ್ವಲ್ಪ ಅಗಲ ಇದ್ದರೆ ಇನ್ನೂ ಈಸಿ ಆಗುತ್ತೆ. ಈ ರೀತಿ ಸಣ್ಣ ಇದ್ರೂ ಪರವಾಗಿಲ್ಲ, ಮಾಡ್ಬೋದು. ನಾನು ಸಣ್ಣ ಇರತಕ್ಕಂಥ ರಿಬ್ಬನ್ ಇದ್ರಲ್ಲೇ ಮಾಡೋದು. ಹಿಂದೆ ತಿರುಗಿಸ್ಕೊಂಡು ನಾನು ಏನು ಮಾಡ್ತೀನಿ ಅಂತಂತಂದರೆ, ಸ್ವಲ್ಪ ಅಲ್ಲಿ ನೋಡಿ ಆ ರೀತಿ ನಾನು ತೆಗೆದ್ಬಿಟ್ಟು ಆಮೇಲಿಂದ ಒಂದು ಎಳೆ ಥರ ಸಿಗುತ್ತೆ, ಅದನ್ನು ಒಟ್ಟಿಗೆ ಜೋಡಿಸಿ ಇಟ್ಕೊಳ್ತೀನಿ. ಒಟ್ಟಿಗೆ ಜೋಡಿಸಿ ಇಟ್ಕೊಂಡಾದಮೇಲೆ ತೆಗೆಯೋದು ಇನ್ನೂ ಸುಲಭ. ಒಂದೊಂದಾಗಿ ತೆಗಿತಾ ಇದ್ದರೆ ಅದು ತುಂಬಾ ಟೈಮ್ ವೇಸ್ಟ್ ಆಗುತ್ತೆ. ಅದರಿಂದ ನಾನು ಆ ರೀತಿ ಮಾಡ್ಕೊಳ್ತೀನಿ. ಈಗ ನೀವು ನೋಡ್ತಾ ಇದ್ದೀರಾ, ಆ ರೀತಿ ಒಂದೊಂದಾಗಿ ಮಾಡಿ ಇಟ್ಕೊಂಡು ಒಟ್ಟಿಗೆ ಮತ್ತೆ ತೆಗಿಬೋದು. ಇಲ್ಲಿ ನೋಡಿ, ನಾನು ಹಿಂದೆ ತಿರುಗಿಸ್ಕೊಂಡು ನಾನು ಈ ರೀತಿ ಮಾಡ್ಕೊಳ್ತೀನಿ. ಅದು ನೀಟಾಗಿ ಬರುತ್ತೆ ನಿಮಗೆ. ಈಕ್ವಲ್ ಆಗಿ ಕಟ್ ಮಾಡ್ಕೊಳ್ಳೋದು ಇನ್ನೂ ಒಳ್ಳೆಯದು. ಸ್ವಲ್ಪ ಒಂದು ಉದ್ದ ಒಂದು ತುಂಡ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಈ ರೀತಿ ನೀವು ನೀಟಾಗಿ ನೀವು ಮಾಡಿಕೊಂಡ್ರೆ ನಿಮ್ಗೆ ಇನ್ನೂ ಸುಲಭ ರೀತಿಯಲ್ಲಿ ಬರುತ್ತೆ. ಈಗ ಇದು ಮಾಡಾದ್ಮೇಲೆ ಏನು ಮಾಡಿ, ತುದಿನ ಗಟ್ಟಿಯಾಗಿ ಇಟ್ಕೋಬೇಕು. ಇಟ್ಕೊಂಡು ಹೀಗೆ ಹೇಳಿದ್ರೆ ನೀವು ನೋಡಿ ಎಷ್ಟು ನೀಟಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ. ಇಷ್ಟಾದಮೇಲೆ ಏನು ಮಾಡಿ, ಸೈಡಿಗೆ ತೆಗೆದು ಅದನ್ನು ಕಟ್ ಮಾಡಿಬಿಡಿ. ಕಟ್ ಮಾಡಾದಮೇಲೆ ಅದನ್ನು ಇಟ್ಕೊಳ್ಳಿ. ಅದು ನಾನು ಇದ್ರ ಜೊತೆಗೆ ನಾವು ಒಂದು ಸ್ಪೆಷಲ್ ಏನು ಮಾಡ್ತಿದ್ದೀನಿ ಅಂದರೆ, ಪಿಂಕ್ ಕಲರ್ದು ಸೇರಿಸ್ತಾ ಇದ್ದೀನಿ. ಪಿಂಕ್ ಕಲರ್ ಸೇರಿಸ್ತಾ ಇನ್ನೊಂಥರ ಡಿಫ್ರೆಂಟ್ ಆಗಿರುತ್ತೆ. ಈಗ ಒಂದೇ ಕಲರ್ ಮಾಡೋದು ಹೇಗೆ ಅಂತೇಳಿ, ಒಂದು ಬ್ಲೂ ಕಲರ್ 4, ಆಮೇಲಿಂದ ಒಂದು ಪಿಂಕ್ ಕಲರ್, ಆ ರೀತಿ ಇಟ್ಟು ನಾನು ಮಾಡೋಣ ಅಂತೇಳಿ ಐಡಿಯಾ ಮಾಡಿ ಈ ಒಂದು ರಿಬ್ಬನ್ ಫೆದರ್ ಮಾಡ್ತಾ ಇದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಾ ಎಷ್ಟು ಅದು ಗರಿಗರಿಯಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಈ ಗಾಳಿ ಬೀಸಿದಾಗ ಒಂಥರ ನಾವು ಸೋಕೇಸಲ್ಲಿ ಇಟ್ಟಾಗ ಆಗಲಿ, ನಾವು ಇಲ್ಲ ಕಿಟಕಿ ಹತ್ರ ಎಲ್ಲಿಯಾದ್ರೂ ಸಹ ಅದಿದ್ದರೆ ಗಾಳಿ ಸ್ವಲ್ಪ ಸೋಕಿದ್ರೂ ನಮಗೇನಾಗುತ್ತೆ, ಅದು ನೀಟಾಗಿ ಕಾಣಿಸುತ್ತೆ. ನೋಡಿ, ಈ ರೀತಿ ನೀಟಾಗಿ ನೀವು ಅಂಟಿಸ್ಕೊಳ್ಬೇಕಾಗುತ್ತೆ. ಒಂದು 4 ಬ್ಲೂ ಕಲರ್ ಹಾಕ್ಕೊಳ್ಳಿ, ಮತ್ತು ಒಂದು ಪಿಂಕ್ ಕಲರ್ ಹಾಕ್ಕೊಳ್ಳಿ. ಇದೇ ಕಲರ್ ಹಾಕಬೇಕು ಅಂತಲ್ಲ, ನಿಮಗೆ ಯಾವ ಕಲರ್ ನೀವು ಹಾಕಬೇಕು ಅಂತೇಳಿ ಇಷ್ಟಪಡ್ತೀರ ಆ ಕಲರ್ ನೀವು ಹಾಕ್ಬೋದು. ಇನ್ ಬಿಟ್ವೀನ್ ಹಾಕ್ಬೋದಿಲ್ಲ, ಒಂದಾದ್ಮೇಲೆ ಒಂದು ಹಾಕ್ಬೋದು. ನಾನೊಂದು ಐಡಿಯಾ ನಿಮಗೆ ತೋರಿಸ್ಕೊಟ್ಟಿರೋದು ಯಾವ ರೀತಿ ಮಾಡೋದಂತೇಳಿ. ಇದನ್ನು ಡಬಲ್ ಸ್ಟಿಕ್ಕರಲ್ಲೇ ನೀವು ಮಾಡಬೇಕಾಗುತ್ತೆ, ಸಿಂಗಲ್ ಸ್ಟಿಕ್ಕರ್ನಲ್ಲಿ ಆಗೋದಿಲ್ಲ. ಯಾಕಂದರೆ ಈಗ ನಾವು ಈ ರೀತಿ ಅಂಟಿಸ್ಕೊಂಡಂದರೆ, ನಾವು ಸ್ಟಿಕ್ಗೆ ಅಂಟಿಸ್ಕೊಳ್ಳುವಾಗ ನಮ್ಗೆ ಏನು ಬೇಕಾಗುತ್ತೆ, ಡಬಲ್ ಸೈಡ್ ಗಮ್ ಇದ್ರೇ ಸ್ಟಿಕ್ಗೆ ನೀಟಾಗಿ ಕೂರುತ್ತೆ. ಈ ಕೂತ್ರೆ ಎಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈಗ ನೀವು ನೋಡ್ತಿದ್ದೀರಾ, ನೋಡೋದಕ್ಕೆ ಚೆಂದ ಅಂದರೆ ಸುತ್ತದಾಗ ಚೆನ್ನಾಗಿ ಬರ್ಬೋದಾ ಅಂತ ತಿಳ್ಕೊಬೋದು. ಖಂಡಿತವಾಗ್ಲೂ ಫ್ರೆಂಡ್ಸ್, ಸುತ್ತದಾಗ ಅಂತೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದು ನಿಮಗೆ ಅದು ಕಾಣಿಸ್ಲಿ ಅಂತಲೇ ಡಿಫ್ರೆಂಟಾಗಿರಲಿ ಅಂತೇಳಿ ಒಂದೇ ಥರ ಮಾಡೋದು ಹೇಗೆ, ಅದರಲ್ಲೇ ಬೇರೆ ಡಿಫ್ರೆಂಟ್ ಆಗಿರಲಿ ಅಂತೇಳಿ ನಾನು ಈ ರೀತಿ ಮೈಂಡ್ ಓಡಿಸಿ ನಾನು ಮಾಡಿದ್ದೀನಿ. ನೀವು ಸಹ ಈ ರೀತಿ ಒಳ್ಳೆ ರೀತಿಯಲ್ಲಿ ಕ್ರಿಯೇಟಿವ್ ಆಗಿ ಒಳ್ಳೆ ರೀತಿಯಲ್ಲಿ ಕಲ್ತ್ಕೊಳ್ಳಿ ಅಂತಲೇ ನಾನು ಈ ಒಂದು ವಿಡಿಯೋನ ಮಾಡಿದ್ದೀನಿ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಬೇಕಾಗುತ್ತೆ ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡಿದಷ್ಟು ಇನ್ನೂ ಒಳ್ಳೆ ರೀತಿಯಲ್ಲಿ ನಾವೊಂದು ವಿಡಿಯೋ ನೋಡಿ ಕಲ್ತ್ಕೊಳ್ಬೋದು. ಬಟ್ ಆದರೆ ಇನ್ನು ಬೇರೆ ರೀತಿ ವಿಡಿಯೋಗಳನ್ನ ನಾವೇ ಕ್ರಿಯೇಟಿವ್ ಮೈಂಡಾಗಿ ನಾವೇ ಓನಾಗಿ ಮಾಡೋಂತಕ್ಕಂಥ ಒಂದು ಸಾಧ್ಯತೆಗಳು ತುಂಬಾ ಇದೆ ಫ್ರೆಂಡ್ಸ್. ಈಗ ನೀವು ನೋಡ್ತಾ ಇದ್ದೀರಾ, ಈ ರೀತಿನ ತುಂಬ ಚೆನ್ನಾಗೂ ಮಾಡ್ಬೋದು ನಾವು. ಈ ರೀತಿ ಎಲ್ಲನೂ ಒಂದೇ ಲೈನಾಗಿ ನಾವು ನೀಟಾಗಿ ಜೋಡಿಸ್ಕೋಬೇಕು. ಎಷ್ಟುದ್ದ ನಾವು ಸ್ಟಿಕ್ಕರ್ ತೊಗೊಂಡಿರ್ತೀವಿ ಅಷ್ಟುದ್ದ ತೊಗೊಂಡು ನಾವು ಏನು ಮಾಡಬೇಕು ಅಂತಂದರೆ, ಈಗ ಈ ಒಂದು ಸ್ಟಿಕ್ಕರ್ದು ಬ್ಯಾಕ್ ಸೈಡ್ ಆ ಒಂದು ತಿಕ್ಕಾಗಿರುತ್ತಲ್ಲ, ಅದನ್ನು ನಾವು ತೆಗೆದುಬಿಡ್ಬೇಕು. ಆಗ ಸ್ಟಿಕ್ಕರ್ ಆ ಒಂದು ಇದಕ್ಕೆ ರಿಬ್ಬನ್ಗೆ ಅಂಟ್ಕೊಂಡಿರುತ್ತೆ. ಆಗ ನಮಗೆ ಅಂಟಿಸೋದಕ್ಕೆ ತುಂಬಾ ಒಂದು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಒಂದು ಹಾಫ್ ತಗೊಳ್ಳಿ, ಯಾಕಂದರೆ ಜಾಸ್ತಿ ಇರೋದ್ರಿಂದ ಇದಾಗುತ್ತೆ. ಇದನ್ನು ನಾನು ಏನು ಮಾಡ್ತೀನಿ ಅಂತಂದರೆ, ಈಗ ಒಂದು ಟೂತ್ ಪೀಕರ್ ಥರ ಉದ್ದದ್ದು ಬರುತ್ತೆ, ಅದು ಉದ್ದದ್ನಲ್ಲಿ ನೀವು ಅಂಟಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಚಿಕ್ಕದಾಗೂ ಮಾಡ್ಕೋಬೋದು, ದೊಡ್ಡದಾಗೂ ಮಾಡ್ಕೋಬೋದು. ಯಾವ ರೀತಿ ಮಾಡ್ಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಈಗ ನೀವು ನೋಡ್ತಿದ್ದೀರಾ ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತೇಳಿ. ನಾನು ನನ್ನ ಒಂದು ಚಾನಲ್ನ ಮುಖಾಂತರ, ನನ್ನ ಒಂದು ವಿಡಿಯೋಗಳನ್ನ ಮುಖಾಂತರ ನಿಮಗೆ ತುಂಬ ಸುಲಭ ರೀತಿಯಲ್ಲಿ ನೀವು ಕಲ್ತ್ಕೊಳ್ತಕ್ಕಂಥ ಒಂದು ವಿಡಿಯೋಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಪ್ರತಿಯೊಂದನ್ನು ನೋಡಿ ನಿಮಗೆ ಕಷ್ಟನೇ ಅನ್ನಿಸ್ಬಾರ್ದು, ಆ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಬೇಕಾಗಿದೆ ಫ್ರೆಂಡ್ಸ್. ದಯವಿಟ್ಟು ನೀವು ಒಳ್ಳೆ ರೀತಿಯಲ್ಲಿ ನನಗೆ ಸಪೋರ್ಟ್ ಮಾಡಿ ಅಂತೇಳಿ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ಈಗ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ನೋಡಿ, ಈಗ ಒಂದೇ ಕಲರ್ ಮಾಡೋದಕ್ಕೂ ಇನ್ ಬಿಟ್ವೀನ್ ಬೇರೆ ಕಲರ್ ಇರೋದಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಬ್ಲೂ ಪಿಂಕು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇದ್ದೀರಾ, ಅದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ಪ್ಲೇನ್ ಒಂದು ಬ್ಲೂ ಇದೆ, ಆದ್ರೂ ಇದ್ರ ಕಾಂಟ್ರಾಸ್ಟ್ ಕಲರ್ ಎಷ್ಟು ಚೆನ್ನಾಗಿದೆ ಅಂತೇಳಿ.
ನೀವು ನೋಡಿ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ನನಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದಷ್ಟು ನಾನು ಇನ್ನೂ ಒಳ್ಳೆ ರೀತಿಯ ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತೀನಿ. ಈಗ ನೀವು ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು, ಹೊರಗಡೆ ತರಬೇಕು ಅನ್ನೋಂಥದ್ದು ಏನೂ ಇಲ್ಲ ಫ್ರೆಂಡ್ಸ್. ಎಲ್ಲನೂ ಸಹ ಮನೆಯಲ್ಲೇ ಮಾಡ್ಬೋದು. ಈಗ ನೋಡಿ ಪ್ಲೈನಾಗಿ ನೋಡೋದಕ್ಕೂ ಕಾಂಟ್ರಾಸ್ಟ್ ಕಲರ್ ನೋಡೋದಕ್ಕೂ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದು ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.